ವಾವ್, ಐ ಬೀನ್ ಅಬ್ಸರ್ವಿಂಗ್ ದಿಸ್ ಪರ್ಸನ್ ಫ್ರಮ್ ಆಲ್ಮೋಸ್ಟ್ ತುಂಬ ಮಂತ್ಸಿಂದ ನೋಡ್ತಿದ್ದೀನಿ. ಬಟ್ ದಿಸ್ ಗೈ ಈ ಜಸ್ಟ್ ಸ್ಟೇಸ್ ಹಿಯರ್ ಆ್ಯಂಡ್ ಕಂಟ್ರೋಲ್ಸ್ ದಿ ಕಂಪ್ಲೀಟ್ ಟ್ರಾಫಿಕ್. ಸ್ವಲ್ಪ ಮಾತಾಡ್ಸಿದ್ ಬರೋಣ ಬನ್ನಿ. ಲೆಟ್ಸ್ ಗೋ ಆ್ಯಂಡ್ ಟಾಕ್ ಟು ಹಿಮ್ ರೈಟ್ ಹಿಯರ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು. ದಿಸ್ ಇಸ್ ಆಶಿಶ್ ಮ್ಯಾಥ್ಯೂ. ಓಕೆ, ವೆಲ್ಕಮ್ ಟು another vlog. Okay, today I'm going to introduce you to a person who does social work from morning 9 o'clock till evening. Okay, so I'm going to introduce you this person. Sir, ನಿಮ್ಮ ಹೆಸರು? ಶಿವ ಬಸಪ್ಪ. ನಮಸ್ಕಾರ ಸರ್, ನನ್ನ ಹೆಸರು ಆಶಿಶ್ ಮ್ಯಾಥ್ಯೂ ಅಂತ. For those of you guys who doesn't know him, okay, there is an intersection here. Okay, ಈ ರೋಡ್ ಹೋಗೋದು which goes towards ಹೆನ್ನೂರ್. This road goes towards Chennasandra, Hoskote, and this road goes towards Horabau, Kalkere, and so on. Okay, this is an intersection between these three roads. This person from morning, he stands here and then he controls the complete congestion. Traffic ಏನಿದೆ ಬೆಳಗಿಂದ ಮಾಡ್ತಿರ್ತಾರೆ ಸರ್. ಹೆಂಗ್ ಸರ್ ಆಗುತ್ತೆ? ನಿಮ್ಮ ಹೆಸರು, ನೀವೇನು ಕೆಲಸ ಮಾಡ್ತಿದ್ದೀರಾ ಸರ್ ನೀವು? ನಾವು ಮುಂಚೆ ಕಾಟನ್ ಮಿಲ್ ನಡೆಸ್ತೀವಿ ಧಾರವಾಡ ಡಿಸ್ಟಿಕ್ ಕಡೆಗೆ. ಓಕೆ, ಕೇಳಿಸ್ತಿಲ್ಲ, ಮಾಸ್ಕ್ ರಿಮೂವ್ ಮಾಡಿ, ಪರವಾಗಿಲ್ಲ. ನಾವು ಧಾರವಾಡ ಡಿಸ್ಟಿಕ್ ಕಡೆಗೆ ಕಾಟನ್ ಮಿಲ್ ನಡೆಸ್ತಾ ಇದ್ದೀವಿ. ಓಕೆ, ಇಲ್ಲಿ ಬಂದ ಮೇಲೆ ಇದು 4 ವರ್ಷದಿಂದ ಈ ರೋಡ್ ಚಿಕ್ಕದಿತ್ತು. ಅದು ಒಂದ್ ಕಡೆ ನಿಲ್ಸಿ ಒಂದ್ ಕಡೆ ಬಿಡೋದಿತ್ತು. ಕೆಲ್ಸಕ್ಕೆ ಹೋಗೋರು ಬಹಳ ಮಂದಿ ಬೈಕ್ನಾಗ 4-6 ಜನ ಹೋಗ್ತಾ ಇದ್ರು, ಆಟೋದಾಗ 8 ಜನ. ಹಿಂಗಾಗಿ ಆಮೇಲೆ ಸಿಂಗಲ್ ರೋಡ್ ಇತ್ತು. ಜಾಸ್ತಿ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಸರ್ ಆಗ್ತಾರೆ, ಅದಕ್ಕೋಸ್ಕರ ನಿಲ್ತಾ ಇದ್ದೀವಿ. ಸೊ ನೀವು ಬೆಳಗಿಂದ ರಾತ್ರಿ ತನಕ ಇಲ್ಲೇ ನಿಂತೀರಾ ಸರ್? ಹೆಂಗ್ ಸರ್ ಆಗುತ್ತೆ? ಐ ಮೀನ್ ಕೆಲಸದ ಅದು ರೋಡ್ಗಳು ಚಿಕ್ಕ ಇರೋದ್ರಿಂದ ಹೌದು, ಹೋಗ್ತಾ ಒಂದ್ ಸೈಡ್ ಜಾಸ್ತಿ ಆಗ್ತೈತಿ, ಒಂದ್ ಸೈಡ್ ಕಡಿಮೆ ಆಗ್ತೈತಿ. Okay, ರೋಡ್ ಸೈಡ್ ಡಿಪೆಂಡ್ ಆಗ್ತೈತಿ. ಇಲ್ಲ ಈ 2 ವರ್ಷದಿಂದ ಇಂಪ್ರೂವ್ ಆಗ್ತಾ ಇದೆ ರೋಡ್. ರೋಡ್ ಇಂಪ್ರೂವ್ ಆಗ್ತಾ ಇದೆ ಅಂತ ಅದ್ರ ತಕ್ಕ ರೋಡ್ ಅಗಲ ಆಗ್ತಾ ಹೋಗ್ತದೆ. ಮಾಡ್ಬೇಕಾದ್ರೆ ಸ್ವಲ್ಪ ಟೈಮಿಂಗ್ ಬೇಕಾಗ್ತದೆ. ಸೂಪರ್. ಸಿ, ನೀವು ಯಾರ್ಯಾರು ಈ ರೋಡಲ್ಲಿ ಬಂದಿರ್ತೀರ ಇವ್ರನ್ನ ನೋಡಿರ್ತೀರಾ. ಓಕೆನಾ? ಸೊ ನಿಜವಾಗ್ಲೂ ಇಟ್ಸ್ ಸಮಥಿಂಗ್ ಬಿಗ್. ಏನಾದರೂ 2025 ಸಿಟಿಸನ್ ಅವಾರ್ಡ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಸರ್ಗೆ ಕೊಡಬೇಕು. ಓಕೆನಾ? ಯಾಕಂದರೆ ಈ ಥರ ಒಂದು ಸರ್ವಿಸ್ ಬೇರೆ ಯಾರು ಮಾಡೋದಿಲ್ಲ. ಇಟ್ಸ್ ಅ ಸೋಷಿಯಲ್ ಸರ್ವಿಸ್ ಡೆಫಿನೆಟ್ಲಿ. ಸೊ ನೀವು ಇಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಇಲ್ಲಿಗೆ? ಬೆಳಗ್ಗೆ 8 ಗಂಟೆಗೆ ಬಸ್ ಹೋಗ್ತಿರ್ತಾವೆ. ಅವಾಗ ನೀವು ಬಂದು ಮಾಡ್ತೀರಾ? ಸೊ ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಇಲ್ಲೊಂದು ಸ್ಮಾಲ್ ಟೆಂಪಲ್ ಇದೆ. ಬೆಳಗ್ಗೆ ಅವ್ರು ಬಂದುಬಿಟ್ಟು ಆಂಜನೇಯ ಟೆಂಪಲ್, ಅಲ್ಲಿ ನೀವು ಬಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಶುರು ಮಾಡ್ತೀರಾ. ಸಾಯಂಕಾಲ ಎಷ್ಟು ತನಕ ಇರ್ತೀರಾ? ಸಾಯಂಕಾಲ 6:30. ಮೈ ಗಾಡ್, ಡಿಪೆಂಡ್ ಅಪಾನ್ ದ ಲೋಡ್ ಅಂದ್ರೆ ಡಿಪೆಂಡ್ ಅಪಾನ್ ದ ನಂಬರ್ ಆಫ್ ವೆಹಿಕಲ್ಸ್ ವಿಚ್ ಕಮ್ ಇನ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್. ನಿಜವಾಗ್ಲೂ ಸರ್, ಅವಾಗ ನಿಮ್ದು ಊಟ ಎಲ್ಲ ಹೆಂಗೆ? ಮನೆಯಲ್ಲಿದೆ ಇಲ್ಲಿಂದ? ಓಕೆ, ಬೆಳಗಿಂದ ರಾತ್ರಿ ತನಕ ಇಲ್ಲೇ ನಿಲ್ತೀರಾ ಸರ್? ಈ ಥರ ಜನ ಬೇರೆ ಯಾರು ನಾನು ನೋಡಿಲ್ಲ. ನೀವು ನೋಡಿದಿರಾ ಇವ್ರನ್ನ? ಡೈಲಿ ನೋಡ್ತಾ ಇದ್ದೆ. ಸೊ ರಿಯಲಿ ಐ ರಿಯಲಿ ಥಾಟ್ ಮೇಕಿಂಗ್ ಅ ವಿಡಿಯೋ ಸಮಥಿಂಗ್ ಲೈಕ್ ದಿಸ್ ಇಸ್ ಮಚ್ ವರ್ತ್. ಓಕೆ, ಬಿಕಾಸ್ ಇಂಥ ಅವರು ಡೆಫಿನೆಟ್ಲಿ ಗವರ್ಮೆಂಟ್ ಶುಡ್ recognize and then give them a big award, because it's not a small thing, leaving all your job and then coming and standing here and then helping people. Okay, thank you sir. ತುಂಬ ಧನ್ಯವಾದಗಳು ಸರ್. ನೀವು ರಿಯಲಿ ಟ್ರೂ ಕನ್ನಡಿಗ. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ಸ್. ತುಂಬ ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಒಂದು ವಿಡಿಯೋ ಮಾಡಬೇಕಂತ ತುಂಬ ಆಸೆ ಆಗಿತ್ತು, ಅದಕ್ಕೆ ಇವತ್ತು ನಾನು ಮಾಡಿದೆ. ಓಕೆನಾ? ಸೊ ಇದು ಎಲ್ರಿಗೂ ಗೊತ್ತಾಗಬೇಕು. ಶೇರ್ ಮಾಡಿ. ಶಿವಬಸಪ್ಪ ಅಂತ ಇವ್ರ ಹೆಸರು. ಓಕೆನಾ ಸರ್? ಥ್ಯಾಂಕ್ಸ್. ನಿಮಗೆ ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ದಾರೆ? ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಅ ಲಾಟ್. ಗಾಡ್ ಬ್ಲೆಸ್ ಯು.